So what we have discussed in our last class? See, ಕ್ಲಾಸಿಗೆ ಅಟೆಂಡ್ ಆಗ್ಬೇಕಾದ್ರೆ ಇವನ್ ಎಲ್ಲರೂ ಎಲ್ಲ ಕ್ಲಾಸಿಗೂ ಅಟೆಂಡ್ ಆಗಬೇಕು. ಒಬ್ರು ಕ್ಲಾಸಿಗೆ ಅಟೆಂಡ್ ಆಗೋದು, ಒಬ್ರು ಕ್ಲಾಸಿಗೆ ಬಿಡೋದು, ಇಟ್ ಈಸ್ ನಾಟ್ ಅ ರೈಟ್ ವೇ. Sudeep and Sayed, please give response to the Soumya ma'am. Okay. Yes. So what we had discussed in our last class? Last class ಏನು ಡಿಸ್ಕಸ್ ಮಾಡಿದ್ವಿ? Students, are you there? Student, I am asking you only, are you there? Shall I start the class or not? Tell me what we have discussed in our last class. What? What we have discussed? Treatment of various items. Okay, which item? Understood or not? Treatment of various items, understood or not? Shall I move to the next one? That is formats for the finding, yes, valuation of opening stock and closing stock, right? See, your next topic is finding out the missing items. See, missing items means yes, opening stock of finished goods. See, sometimes ನೀವು ಯೂಶುವಲಿ ನೀವು ಕಾಸ್ಟ್ ಶೀಟ್ ರೆಡಿ ಮಾಡ್ಬೇಕಾದ್ರೆ ಒಂದೊಂದು ಐಟಮ್ಸ್ ಕೊಟ್ಟಿರಲ್ಲ. ಎಸ್, ಪರ್ಚೇಸ್ ಆಫ್ ಫಿನಿಶ್ಡ್ ಗೂಡ್ಸ್ ಆಗಿರ್ಬೋದು, ಅಥವಾ ನಿಮ್ದು ಸೇವ್ ಒಮ್ಮೊಮ್ಮೆ ಕೆಲವೊಂದ್ಸತಿ ನೀವು ಯೂಶುವಲಿ ಕಾಸ್ಟ್ ಶೀಟ್ ನ ಮಾಡ್ಬೇಕಾದ್ರೆ ಜಸ್ಟ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ತಾನೆ ಅಷ್ಟೇ ಇನ್ಫಾರ್ಮೇಶನ್ ಕೊಡ್ತೀವಿ. ಯೂಶುವಲಿ ಸೇಲ್ಸ್ ಕೊಡ್ತಿರ್ಲಿಲ್ಲ, ಅಬ್ಸರ್ವ್ ಮಾಡಿದ್ರೆ, ಅಥವಾ ಪ್ರಾಫಿಟ್ ಕೊಡ್ತಿರ್ಲಿಕ್ಕಿಲ್ಲ, ಅಥವಾ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಸಮಟೈಮ್ಸ್ ಕೊಟ್ಟಿರಲ್ಲ. ಓಕೆ, ಒಮ್ಮೊಮ್ಮೆ ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂಯೇಷನ್ ಕೊಟ್ಟಿರಲ್ಲ. ಸೊ ಈ ರೀತಿ ಕೆಲವೊಂದು ಮಿಸ್ಸಿಂಗ್ ಐಟಮ್ಸ್ ಇದ್ದಾಗ ಅವನ್ನ ಯಾವ ರೀತಿ ವರ್ಕಿಂಗ್ ನೋಟ್ ಅಲ್ಲಿ ಮಾಡ್ಕೋಬಹುದು, ನಾವು ವರ್ಕಿಂಗ್ ನೋಟ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಅದರಲ್ಲಿ ಫಸ್ಟ್ ಒನ್ ಯಾವ್ದಂದ್ರೆ ಫೈಂಡಿಂಗ್ ಔಟ್ ದಿ ಸೇಲ್ಸ್. ಇಫ್ ಸೇಲ್ಸ್ ನಿಮ್ದು ಕಾಸ್ಟ್ ಶೀಟ್ ಮಾಡ್ಬೇಕಾದ್ರೆ ಸೇಲ್ಸ್ ಅಮೌಂಟ್ ಕೊಟ್ಟಿಲ್ಲ ಅಂತಂದ್ರ ಅವಾಗ ಯಾವ ರೀತಿ ನಾವು ಸೇಲ್ಸ್ ಅಮೌಂಟ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಸಿ ಯೂಶುವಲಿ ನೀವು ಕಾಸ್ಟ್ ಶೀಟ್ ನ ಯಾವ ರೀತಿ ಮಾಡ್ತೀರಿ? ಕಾಸ್ಟ್ ಶೀಟ್ ಅಲ್ಲಿ for calculating the profit, if you need sales or not. See, usually ನೀವು ಕಾಸ್ಟ್ ಶೀಟ್ ನ ಪ್ರಿಪೇರ್ ಮಾಡ್ಬೇಕಾದ್ರೆ ಲಾಸ್ಟಿಗೆ ಪ್ರಾಫಿಟ್ ನ ಫೈಂಡ್ ಔಟ್ ಮಾಡ್ಬೇಕ್ರಿ. ಬ್ಯಾಲೆನ್ಸಿಂಗ್ ಫಿಗರ್ ಅದು ಪ್ರಾಫಿಟ್ ಕ್ಯಾಲ್ಕುಲೇಷನ್ ಯಾವ ರೀತಿ ಮಾಡ್ತೀರಿ ನೀವು? Students, did you understood my question? ಕಾಸ್ಟ್ ಶೀಟ್ ಪ್ರಿಪೇರ್ ಮಾಡ್ಬೇಕಾದ್ರೆ ಲಾಸ್ಟ್ ಅಲ್ಲಿ ಪ್ರಾಫಿಟ್ ನ ಕ್ಯಾಲ್ಕುಲೇಟ್ ಮಾಡ್ತೀರಿ, ರೈಟ್? ಮಾಡ್ತೀರಲ್ವಾ ಕ್ಯಾಲ್ಕುಲೇಟ್? ಸೊ ಪ್ರಾಫಿಟ್ ಕ್ಯಾಲ್ಕುಲೇಟ್ ಯಾವ ರೀತಿ ಮಾಡ್ತೀರಿ ನೀವು?
ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಸೇಲ್ಸ್ ಆರ್ ಕಾಸ್ಟ್ ಆಫ್ ಗುಡ್ಸ್. ಇನ್ ಕೇಸ್ ಪರ್ಸೆಂಟೇಜ್ ಕೊಟ್ಟಾಗ ಯಾವ ರೀತಿ ಮಾಡ್ತೀರಿ? ಕಾಸ್ಟ್ ಅಮೌಂಟ್ ಗೊತ್ತಿಲ್ಲ, ಬರೀ ಜಸ್ಟ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಇತ್ತು ಅಂದ್ರೆ %20. ಸೊ ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಅಷ್ಟು ಪರ್ಸೆಂಟೇಜ್ ಮಾಡ್ತೀರಿ. ಸಪೋಸ್ ಸೇಲ್ಸೇ ಕೊಟ್ಟಿಲ್ಲ ಅಂತಂದ್ರೆ ಯಾವ ರೀತಿ ಮಾಡ್ತೀರಿ? ಇನ್ ಕೇಸ್ ಸೇಲ್ಸೇ ಕೊಟ್ಟಿಲ್ಲ ಅಂದ್ರೆ, ಸೊ ಇಫ್ ನೀವು ಕಾಸ್ಟ್ ಶೀಟ್ ಅಲ್ಲಿ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಸೇಲ್ಸ್ ಅಮೌಂಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಅಮೌಂಟ್. ಬೇಸ್ಡ್ ಆನ್ ದ ಸೇಲ್ಸ್ ಅಮೌಂಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಪ್ರಾಫಿಟ್. ಸೇಲ್ಸ್ ಇದ್ದಾಗ ನಮ್ಗೆ ಎಷ್ಟು ಪ್ರಾಫಿಟ್ ಆಗಿದೆ ಅಂತ ನಮ್ಗೆ ಕ್ಲಿಯರ್ ಆಗೋದು. ಸಪೋಸ್ ಇಫ್ ಸೇಲ್ಸ್ ಅಮೌಂಟೇ ಕೊಟ್ಟಿಲ್ಲ ಅಂತಂದ್ರೆ ಹೌ ಟು ಕ್ಯಾಲ್ಕುಲೇಟ್ ದಟ್ ಸೇಲ್ಸ್ ಅಮೌಂಟ್? ಎಷ್ಟು ಸೇಲ್ಸ್ ಆಗಿದೆ, ನಮ್ದು ಎಷ್ಟು ಪ್ರಾಫಿಟ್ ಆಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಸೇಲ್ಸ್ ಈಸ್ ಅ ಇನ್ಕಮ್ ಟು ದಿ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್, ರೈಟ್? ಸೇಲ್ಸ್ ಅಮೌಂಟ್ ಅದ ಇನ್ಕಮ್ ಅಲ್ಲ. ಸೊ ಆ ಸೇಲ್ಸ್ ಅಮೌಂಟ್ ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು? ಹಿಯರ್ ಇಸ್ ದ ಫಾರ್ಮ್ಯಾಟ್. ಫಸ್ಟ್ ಅಂಡ್ ಪ್ರಾಫಿಟ್ ಆಡ್ ಮಾಡ್ತೀನಿ. ಗೈಸ್ ಪ್ರಾಫಿಟ್ ಕೊಟ್ಟಿಲ್ಲ ಅಂತಂದ್ರೆ ಏನ್ ಮಾಡ್ತೀನಿ? ಸಿ ಫಸ್ಟಿಗೆ ಅವ್ರು ನಿಮ್ಗೆ ಎಲ್ಲ ಎಕ್ಸ್ಪೆನ್ಸಸ್ ಕೊಡ್ತಾರೆ, ಎಲ್ಲ ಎಕ್ಸ್ಪೆನ್ಸಸ್ ಕೊಟ್ಟು ಕ್ಯಾಲ್ಕುಲೇಟ್ ದಿ ಸೇಲ್ಸ್ ಅಂಡ್ ಪ್ರಾಫಿಟ್ ಅಂತ ಹೇಳ್ತಾರೆ. ಯೂಶಲಿ ನೀವು ಪ್ರಾಫಿಟ್ ಯಾವಾಗ ಗೊತ್ತಾಗುತ್ತೆ? ಸೇಲ್ಸ್ ಅಮೌಂಟ್ ಇದ್ದಾಗ. ನಿಮ್ ಇನ್ಕಮ್ಸ್ ಅಲ್ಲಿ ಎಕ್ಸ್ಪೆನ್ಸಸ್ ಲೆಸ್ ಮಾಡಿದಾಗ ನಿಮ್ಗೆ ಎಷ್ಟು ಪ್ರಾಫಿಟ್ ಆಗಿದೆ ಅಂತ ಗೊತ್ತಾಗುತ್ತೆ, ರೈಟ್? ನಿಮ್ ಜಸ್ಟ್ ನಿಮ್ ಕಡೆ ಎಕ್ಸ್ಪೆನ್ಸಸ್ ರೆಕಾರ್ಡ್ ಅಷ್ಟೇ ಇದೆ, ಇನ್ಕಮ್ ರೆಕಾರ್ಡ್ ಇಲ್ಲೇ ಇಲ್ಲ. ಇನ್ಕಮ್ ಎಷ್ಟಾಗಿದೆ ಅಂತ ಗೊತ್ತಿಲ್ಲ, ನೀವು ಪ್ರಾಫಿಟ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಿ? ಎಸ್, ರೈಟ್. ನಿಮ್ ಕಾಸ್ಟ್ ಆಫ್ ಸೇಲ್ಸ್ಗೆ ಪ್ರಾಫಿಟ್ ಆಡ್ ಮಾಡಿದ್ರೆ ನಿಮ್ ಸೇಲ್ಸ್ ಅಮೌಂಟ್ ಬರುತ್ತೆ. ಐ ಅಗ್ರಿ ವಿತ್ ದಟ್. ಬಟ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ನಿಮ್ಗೆ ಎಷ್ಟು ಇನ್ಕಮ್ ಆಗ್ಯದ ಅಂತ ಗೊತ್ತಿರ್ಬೇಕ್ರಿ. ಸೇಲ್ಸ್ ದ ಇನ್ಕಮ್ ಟು ಯು ಪೀಪಲ್. ಸೇಲ್ಸ್ ಇನ್ಕಮ್ ಆಗುತ್ತೆ, ಎಕ್ಸ್ಪೆನ್ಸ್ ಆಗುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ಗೆ. ಸೇಲ್ಸ್ ಇನ್ಕಮ್ ಆಗ್ತದ, ಎಕ್ಸ್ಪೆನ್ಸ್ ಆಗುತ್ತೆ ಒಂದು ಕಂಪನಿಗೆ. ಇಟ್ ಇಸ್ ಅ ಇನ್ಕಮ್, ರೈಟ್? ಸೊ ಇನ್ಕಮ್ ನಾಗ ಎಕ್ಸ್ಪೆನ್ಸಸ್ ಲೆಸ್ ಮಾಡಿದ್ರೆ ಏನ್ ಸಿಗುತ್ತೆ ನಿಮ್ಗ? ನಿಮ್ ಟೋಟಲ್ ಇನ್ಕಮ್ಸ್ ಅಲ್ಲಿ ಟೋಟಲ್ ಎಕ್ಸ್ಪೆನ್ಸಸ್ ನ ಲೆಸ್ ಮಾಡಿದ್ರೆ ಏನ್ ಸಿಗುತ್ತೆ? ಇಟ್ ಇಸ್ ಅ ಪ್ರಾಫಿಟ್, ರೈಟ್? ಸೊ ಫಾರ್ ದಟ್ ಪರ್ಪಸ್ ಆಲ್ಸೋ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಪ್ರಾಫಿಟ್. ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ನಿಮ್ಗೆ ಇನ್ಕಮ್ ಎಷ್ಟಾಗಿದೆ ಅಂತ ಗೊತ್ತಾಗ್ಬೇಕ್ರಿ. ಹಿಯರ್ ಫಾರ್ ಅ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಇನ್ಕಮ್ ಇಸ್ ನಥಿಂಗ್ ಬಟ್ ದ ಟೋಟಲ್ ಸೇಲ್ಸ್ ಡನ್ ಬೈ ದ ಕಂಪ್ನಿ. ಸೊ ಆ ಸೇಲ್ಸ್ ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೇಕು ನೀವು? ಸೊ ಎಸ್, ರೈಟ್, ಪ್ರಾಫಿಟ್ ಆಗುತ್ತಾ. ಸೊ ಎಕ್ಸಾಕ್ಟ್ ಆಗಿ ಸೇಲ್ಸ್ ಎಷ್ಟಾಗಿದೆ ಅಂತ, ಒಂದು ಪ್ರಾಡಕ್ಟ್ ಇಂದ ಸೇಲ್ಸ್ ಎಷ್ಟಾಗಿದೆ ಅಂತ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ಹಿಯರ್ ಇಸ್ ದ ಫಾರ್ಮ್ಯಾಟ್. ಫಸ್ಟ್ ಏನ್ ತಗೋಬೇಕು? ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್. ಸಿ ಸೇಲ್ಸ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ, ಸೇಲ್ಸ್ ಅಮೌಂಟ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ನ ತಗೋಬೇಕು. ಫಿನಿಶ್ಡ್ ಗುಡ್ಸ್ ಮೀನ್ಸ್ ಆಲ್ರೆಡಿ ಮ್ಯಾನುಫ್ಯಾಕ್ಚರ್ಡ್ ಆಗಿದ್ದಂತ ಪ್ರಾಡಕ್ಟ್ಸ್ ಎಷ್ಟದಾವ ನಿಮ್ಮ ಹತ್ರ. ಇವಾಗ ನೀವು ಓಪನಿಂಗ್ ಸ್ಟಾಕ್ ಅಂದ್ರೆ ಲಾಸ್ಟ್ ಇಯರ್ ಕ್ಲೋಸಿಂಗ್ ಸ್ಟಾಕ್, ಇಲ್ಲಿ ಓಪನಿಂಗ್ ಸ್ಟಾಕ್ ಆಗುತ್ತೆ, ರೈಟ್? ನೀವು ಫಸ್ಟ್ 2020 1000 ಯೂನಿಟ್ ನ ಪ್ರೊಡಕ್ಷನ್ ಮಾಡಿದ್ರೆ ಅಂತ ಅನ್ಕೋರಿ. ಸೊ ಔಟ್ ಆಫ್ 1000 ಯೂನಿಟ್ಸ್ ಅಲ್ಲಿ ಜಸ್ಟ್ 900 ಯೂನಿಟ್ಸ್ ಅಷ್ಟೇ ಸೇಲ್ ಮಾಡಿ. ಓಕೆ, ಸೊ ಇವಾಗ ನೀವು ಏನು ಕಾಸ್ಟ್ ಯಾವ ಇಯರ್ ಪ್ರಿಪೇರ್ ಮಾಡತ್ತೀರಿ? 2021 ಗೆ ಪ್ರಿಪೇರ್ ಮಾಡತ್ತೀರಿ ಅಂತ ಅನ್ಕೋರಿ. ಸೊ ಅಟ್ ದ ಎಂಡ್ ಅಲ್ಲಿ ನೀವು ಪ್ರಿಪೇರ್ ಮಾಡ್ತೀರಿ ಕಾಸ್ಟ್ ಶೀಟ್ ನ, ರೈಟ್? ಸೊ ಅಟ್ ದ ಎಂಡ್ ಅಲ್ಲಿ ಕಾಸ್ಟ್ ಶೀಟ್ ನ ಪ್ರಿಪೇರ್ ಮಾಡ್ಬೇಕಾದ್ರೆ ಫಸ್ಟ್ ಪ್ರೊಡ್ಯೂಸ್ ಮಾಡಿದ ಫಿನಿಶ್ಡ್ ಗುಡ್ಸ್ ನ ಸೇಲ್ ಮಾಡ್ತೀರಾ ಅಥವಾ ಇವಾಗ 2021 ರೆಡಿ ಮಾಡಿದ ಗುಡ್ಸ್ ನ ಸೇಲ್ ಮಾಡ್ತೀರಿ? I am asking you only previous year, right? So previous year ಅಲ್ಲಿ ಫಸ್ಟ್ ಇದ್ದಂತ ಸ್ಟಾಕ್ ಎಲ್ಲ ಖಾಲಿ ಮಾಡಿ ಆಮೇಲೆ ಫ್ರೆಶ್ ಮಟೀರಿಯಲ್ಸ್, ಫ್ರೆಶ್ ಗುಡ್ಸ್ ನ ಸೇಲ್ ಮಾಡ್ತೀವಿ. ಫಾರ್ ದಾಟ್ ಪರ್ಪಸ್ ಇಲ್ಲಿ ಏನ್ ಮಾಡ್ಬೇಕು? ಫಸ್ಟ್ ಗೆ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ನ ತಗೋಬೇಕು. ಯಾಕಂದ್ರೆ ಫಸ್ಟ್ ನೀವು ಲಾಸ್ಟ್ ಇಯರ್ ಗೂಡ್ಸ್ ಇರೋದನ್ನ ಅದನ್ನ ಸೋಲ್ಡ್ ಔಟ್ ಮಾಡ್ತೀರಿ. ಸೊ ಅದ್ರಲ್ಲಿ ನೀವು ಏನ್ ಆಡ್ ಮಾಡ್ಬೇಕು ಅಂದ್ರೆ ಆಡ್ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ ಡ್ಯೂರಿಂಗ್ ದ ಇಯರ್. ಸೊ ಲಾಸ್ಟ್ ಇಯರ್ ಪ್ರೀವಿಯಸ್ ಇಯರ್ ಅಲ್ಲಿ ಎಷ್ಟು ಗೂಡ್ಸ್ ರಿಮೈನಿಂಗ್ ಫಿನಿಶ್ಡ್ ಗೂಡ್ಸ್ ಎಷ್ಟಿದ್ದು? 100 ಗೂಡ್ಸ್ ಇದ್ದು. ಮತ್ತೆ ಈ ವರ್ಷ ಎಷ್ಟು ಗೂಡ್ಸ್ ನೀವು ಪ್ರೊಡ್ಯೂಸ್ ಮಾಡಿರಿ? ಅಗೇನ್ ಯು ಹ್ಯಾಡ್ ಪ್ರೊಡ್ಯೂಸ್ 1000 ಯೂನಿಟ್ಸ್. ಇವಾಗ 100 ಗೂಡ್ಸ್ ಪ್ರೊಡಕ್ಷನ್ ಯೂನಿಟ್ ಅಲ್ಲಿ ರಿಮೈನಿಂಗ್ ಅದಾವ ಅಂತ ಕೂಡಲೇ ಅದಷ್ಟರ ಮ್ಯಾಗೆ ನೀವು ಅಷ್ಟೇ ಸೇಲ್ ಮಾಡ್ತೀರಾ, ಮತ್ತೆ ಎಕ್ಸ್ಟ್ರಾ ಗೂಡ್ಸ್ ನ ಪ್ರೊಡ್ಯೂಸ್ ಮಾಡ್ತೀರಿ. ಈ ವರ್ಷ ಗೂಡ್ಸ್ ನ ಫ್ರೆಶ್ ಮಟೀರಿಯಲ್ಸ್ ನ ಅಥವಾ ಫ್ರೆಶ್
ಪ್ರಾಡಕ್ಟ್ ನ ರೆಡಿ ಮಾಡ್ತೀರಾ ಇಲ್ವಾ? ಪ್ರೊಡ್ಯೂಸ್ ಮಾಡ್ತೀರಲ್ಲ, ಪ್ರೊಡಕ್ಷನ್ ಸ್ಟಾಪ್ ಮಾಡ್ತೀರಾ, ಕಂಟಿನ್ಯೂ ಮಾಡ್ತೀರಾ ಪ್ರೆಸೆಂಟ್ ಇಯರ್ಗೆ? ಕಂಟಿನ್ಯೂ ಮಾಡ್ತೀರಿ, ರೈಟ್? ಸೊ ಕಂಟಿನ್ಯೂ ಮಾಡ್ತೀರಿ ಅಂತಂದ್ರೆ ಈ ವರ್ಷಕ್ಕೂ ಒಂದು ಟಾರ್ಗೆಟ್ ಅಂತ ಫಿಕ್ಸ್ ಮಾಡ್ಕೊಂಡಿರ್ತೀರಿ. ಎಸ್, ಮೇ ಬಿ ಲಾಸ್ಟ್ ಇಯರ್ ಏನ್ ಮಾಡಿದ್ರಿ, 1000 1000 ಪ್ರಾಡಕ್ಟ್ ರೆಡಿ ಮಾಡಿದ್ರಿ. ಸೊ ಔಟ್ ಆಫ್ 1000 ಅಲ್ಲಿ 900 ಸೆಲ್ ಅದು. ಸೊ ನಿಮ್ ಟಾರ್ಗೆಟ್ ಎಷ್ಟಿತ್ತು ಅಷ್ಟು ರೀಚ್ ಆಯ್ತು. ನೀವು ಎಮರ್ಜೆನ್ಸಿ ಪರ್ಪಸ್ ಅಂತ 100 ಮೆಟೀರಿಯಲ್ಸ್ ನ ಅಥವಾ 100 ಪ್ರಾಡಕ್ಟ್ಸ್ ನ ಅದೇ ಅಷ್ಟೇ ಇಟ್ಕೊಂಡಿದ್ರಿ ಗೋಡನ್ ಅಲ್ಲಿ. ಸೊ ಬೇಸ್ಡ್ ಆನ್ ಯುವರ್ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಅಗೇನ್ ಯು ಹ್ಯಾಡ್ ಪ್ರೊಡ್ಯೂಸ್ 1000 ಮೆಟೀರಿಯಲ್ ಪ್ರಾಡಕ್ಟ್ಸ್ ಇನ್ ಪ್ರೆಸೆಂಟ್ ಇಯರ್. ಸೊ 2020 ದಾಗ 1000 ಮೆಟೀರಿಯಲ್ಸ್ ಪ್ರೊಡ್ಯೂಸ್ ಮಾಡಿದ್ರಿ, ಅದರಲ್ಲಿ 900 ಸೆಲ್ ಮಾಡಿರಿ, ಇನ್ನ 100 ರಿಮೈನಿಂಗ್ ಅದಾವ. ನೆಕ್ಸ್ಟ್ ಇಯರ್ ಏನ್ ಮಾಡತ್ತೀರಿ, ಮತ್ತೆ 2021 ಗೆ ಪ್ರೆಸೆಂಟ್ ಇಯರ್ ಗೆ ಪ್ರೊಡಕ್ಷನ್ ಕಂಟಿನ್ಯೂ ಮಾಡ್ಬೇಕಾದ್ರೆ ಅಗೇನ್ ಯು ಹ್ಯಾಡ್ ಪ್ರೊಡ್ಯೂಸ್ 1000 ಯೂನಿಟ್ಸ್. ಸೊ ಈ 1000 ನೀವು ಸೆಲ್ ಮಾಡ್ತೀರಿ ಫಸ್ಟ್ ಅಷ್ಟೇ, 100 ಅಷ್ಟು ಸೆಲ್ ಮಾಡ್ತೀರಾ, ಅಥವಾ ಈ ರಿಮೈನಿಂಗ್ ಈ 1000 ಫಿನಿಶ್ಡ್ ಗುಡ್ಸ್ ನೀವೇನ್ ಪ್ರೊಡ್ಯೂಸ್ ಮಾಡತ್ತಿಲ್ಲ ಅದನ್ನು ಸೆಲ್ ಮಾಡ್ತೀರಲ್ಲ, ಮಾಡ್ತೀರಾ ಇಲ್ವಾ? ಸೊ ಅದಕ್ಕೆ ಏನ್ ಮಾಡ್ಬೇಕು, ಸೊ ಇವನ್ ಯಾವುದೇ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಇರಲಿ, ವಿತ್ ದ ಇಂಟೆನ್ಷನ್ ಆಫ್ ಸೇಲ್ಸ್ ಓನ್ಲಿ ದೇ ವಿಲ್ ಪ್ರೊಡ್ಯೂಸ್ ದ ಗುಡ್ಸ್. ಸೊ ಫಾರ್ ದಟ್ ಪರ್ಪಸ್ ಆ ಗುಡ್ಸ್ ಟು ಎಷ್ಟು ಯೂನಿಟ್ ನ ನೀವು ಪ್ರೊಡ್ಯೂಸ್ ಮಾಡಿರಲ್ಲ ಅದನ್ನ ಏನ್ ಮಾಡ್ಬೇಕು, ನಿಮ್ದು ಓಪನಿಂಗ್ ಸ್ಟಾಕ್ ಗೆ ಆಡ್ ಮಾಡ್ಕೋಬೇಕು. ರಿಮೈನಿಂಗ್ ಅದ್ರಲ್ಲಿ ಇನ್ನೂ ಒಂದು ಏನ್ ಆಡ್ ಮಾಡ್ಕೋಬೇಕಂದ್ರೆ, ಇಫ್ ಯಾವ್ದಾದ್ರು ಮ್ಯಾನುಫ್ಯಾಕ್ಚರ್ ಆಲ್ರೆಡಿ ಪ್ರೊಡ್ಯೂಸ್ ಮಾಡಿದಂತ ನಿಮ್ಮ ಪ್ರಾಡಕ್ಟ್ ಗೆ ಸಿಮಿಲರ್ ಆಗಿರುವಂತ ಪ್ರಾಡಕ್ಟ್ ನ ಏನಾದ್ರು ನೀವು ಬೇರೆ ಕಡೆಯಿಂದ ಪರ್ಚೇಸ್ ಮಾಡಿದ್ರ ಡ್ಯೂರಿಂಗ್ ದ ಪ್ರೆಸೆಂಟ್ ಇಯರ್ 2021 ಅಲ್ಲಿ ಅಟ್ ದ ಎಂಡ್ ಆಫ್ ದ ಇಯರ್ ಅಲ್ಲಿ ನಿಮ್ದು ಪ್ರೊಡಕ್ಷನ್ ಮಾಡಿದಂತ ಗೂಡ್ಸ್ ಬಿಟ್ಟು, ಅಷ್ಟು ಗೂಡ್ಸ್ ನ ಬಿಟ್ಟು ಮತ್ತೆ ಏನಾದ್ರು ಎಕ್ಸ್ಟ್ರಾ ಪ್ರಾಡಕ್ಟ್ಸ್ ನ ನೀವು ಬೇರೆ ಕಡೆಯಿಂದ ಮ್ಯಾನುಫ್ಯಾಕ್ಚರ್ ಆದಂತ ಪ್ರಾಡಕ್ಟ್ಸ್ ನೀವು ಏನಾದ್ರು ಪರ್ಚೇಸ್ ಮಾಡಿದ್ರಿ ಅಂದ್ರೆ ಅದನ್ನು ನೀವು ಇಲ್ಲಿ ಆಡ್ ಮಾಡ್ಬೇಕು. ವೈ ಅಂದ್ರೆ, ಯಾಕಂದ್ರೆ ಬಿಕಾಸ್ ಯು ಆರ್ ಆಲ್ಸೋ ಗೋಯಿಂಗ್ ಟು ಸೆಲ್ ದೋಸ್ ಪ್ರಾಡಕ್ಟ್ಸ್ ಆಲ್ಸೋ. ಆ ಪ್ರಾಡಕ್ಟ್ ನೀವು ಯಾವ ಬೇಸ್ ಮೇಲೆ ಪರ್ಚೇಸ್ ಮಾಡಿದ್ರಿ, ಮೇ ಬಿ ನಿಮ್ದು ಆರ್ಡರ್ಸ್ ಜಾಸ್ತಿ ಬಂದಿರ್ಬೋದು, ನಿಮ್ ಶಾರ್ಟೇಜ್ ಆಗಿರ್ಬೋದು, ಆ ಪರ್ಪಸ್ ಅಲ್ಲಿ ನಿಮ್ದು ಸಪ್ಲೈ ಮಾಡಕ್ಕೆ ಗೂಡ್ಸ್ ಅಥವಾ ಪ್ರಾಡಕ್ಟ್ಸ್ ಕಮ್ಮಿ ಬಿದ್ದಿದ್ರ, ಶಾರ್ಟೇಜ್ ಅಂತ ಅನಿಸಿದಾಗ ನೀವು ಬೇರೆ ಕಡೆಯಿಂದ ಪರ್ಚೇಸ್ ಮಾಡಿರ್ತೀರಿ. ಸೊ ಇಫ್ ನೀವೇನಾದ್ರು ಆ ರೀತಿ ಗೂಡ್ಸ್ ನ ಪರ್ಚೇಸ್ ಮಾಡಿದ್ರ ಅದನ್ನು ಇಲ್ಲಿ ಆಡ್ ಮಾಡಿರ್ಬೇಕು. ಸೊ ಅದರಲ್ಲಿ ನೀವು ಆಡ್ ಮಾಡಿದಲ್ಲಿ ನೀವೇನ್ ಲೆಸ್ ಮಾಡ್ಬೇಕು ಅಂದ್ರೆ, ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್. ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ಅಂದ್ರೆ ಏನ್ ಎಮರ್ಜೆನ್ಸಿ ಪರ್ಪಸ್ ಅಂತ ಲಾಸ್ಟ್ ಪ್ರೀವಿಯಸ್ ಇಯರ್ ಅಲ್ಲಿ ಹಂಗ 100 ಮಟೀರಿಯಲ್ಸ್ ಅಂತ ತೆಗೆದಿಟ್ಕೊಂಡಿದ್ರಲ್ಲ, ಅದೇ ರೀತಿ ಈ ವರ್ಷನು ಏನಾದ್ರೂ ಮಟೀರಿಯಲ್ಸ್ ನ ಅಥವಾ ಪ್ರಾಡಕ್ಟ್ಸ್ ನ ಗೋಡನ್ ಅಲ್ಲಿ ರಿಮೈನಿಂಗ್ ಇತ್ತು, ಅನ್ಸೋಲ್ಡ್ ಪ್ರಾಡಕ್ಟ್ಸ್ ಏನಾದ್ರೂ ಉಳಿದಿದ್ರ ಅದು ಎಷ್ಟು ಕ್ವಾಂಟಿಟಿ ಅದಲ್ಲಿ ಅಷ್ಟು ಗೂಡ್ಸ್ ನ ನೀವು ಏನ್ ಮಾಡ್ಬೇಕು, ಲೆಸ್ ಮಾಡ್ಬೇಕು. ಲೆಸ್ ಮಾಡಿದ್ಮೇಲೆ ನಿಮ್ಗೆ ಏನ್ ಸಿಗುತ್ತಲ್ಲ ಅದಕ್ಕೆ ಏನಂತಾರ, ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್ ಸಿಗುತ್ತೆ. ಓಕೆ, ಸೊ ಈ ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್ ಸಿಕ್ಕಾಗ ನೀವು ಇದಕ್ಕೆ ಏನ್ ಮಾಡ್ಬೇಕು, ಯು ಹ್ಯಾವ್ ಟು ಆಡ್ ದಟ್ ಕಾಸ್ಟ್ ಪರ್ ಯೂನಿಟ್. ಒಂದು ಯೂನಿಟ್ ಪ್ರೊಡಕ್ಷನ್ ಆಗೋದಕ್ಕೆ ಅಥವಾ ನಿಮ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ ಅಲ್ಲಿ ಲಾಸ್ಟಿಗೆ ಅಲ್ಲಿ ಕಾಸ್ಟ್ ಪರ್ ಯೂನಿಟ್ ಅಂತ ತಗೊಂಡಿರ್ತೀರಲ್ಲ, ಆ ಕಾಸ್ಟ್ ಪರ್ ಯೂನಿಟ್ ಗೆ ಇಂಟು ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್ ಮಾಡಿದ್ರೆ ಯು ವಿಲ್ ಗೆಟ್ ದ ಸೇಲ್ಸ್ ಅಮೌಂಟ್. ಅಂಡರ್ಸ್ಟೂಡ್? ಫಾರ್ಮ್ಯಾಟ್ ಅರ್ಥ ಆಯ್ತ್ರಿ ಇದು? All of you understood this format? Or still have any doubts? Okay, then this is the first item, that is calculation or finding out the missing items like a sales ಅನ್ನೋದು the first item. So next ಯಾವ್ದು ಅಂತಂದ್ರೆ, next one is finding out the closing finished goods if closing stock is not given. See, suppose ನೀವು ಸೇಲ್ಸ್ ಅಮೌಂಟ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಲಾಸ್ಟಿಗೆ ಫಸ್ಟ್ ಏನೇನು ತಗೊಂಡಿದ್ವಿ, ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ಅಂತ ತಗೊಂಡ್ರೆ ಅದರಲ್ಲಿ ಎಷ್ಟು ಯೂನಿಟ್ ನ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ ಡ್ಯೂರಿಂಗ್ ದ ಇಯರ್ ತಗೊಂಡ್ರಿ. ಸೊ ಅದಕ್ಕೆ ಮ್ಯಾನುಫ್ಯಾಕ್ಚರ್ ಗುಡ್ಸ್ ಆಡ್ ಮಾಡಿ ಲಾಸ್ಟಿಗೆ ಏನ್ ಮಾಡಿದ್ರಿ, ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ಅಂತ ತಗೊಂಡಿದ್ರಿ. ಲಾಸ್ಟ್ ಜಸ್ಟ್ ಏನ್ ಫಾರ್ಮ್ಯಾಟ್ ಎಕ್ಸ್ಪ್ಲೇನ್ ಮಾಡಿದ್ರಲ್ಲ ಅದರಲ್ಲಿ, ಇಫ್
ಅಕಸ್ಮಾತ್ ಇನ್ ಕೇಸ್ ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಕ್ಲೋಸಿಂಗ್ ಫಿನಿಶ್ಡ್ ಗುಡ್ಸ್ ಎಷ್ಟು ರಿಮೈನಿಂಗ್ ಫಿನಿಶ್ಡ್ ಗುಡ್ಸ್ ಎಷ್ಟು ಅದಾವ ಅನ್ನೋದು ನಿಮಗೆ ಕ್ಯಾಲ್ಕುಲೇಷನ್ ಗೊತ್ತಿಲ್ಲ ಅಥವಾ ಎಕ್ಸಾಕ್ಟ್ ಫಿಗರ್ಸ್ ಗೊತ್ತಿಲ್ಲ ಅಂದ್ರೆ ಅದನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು. ಹಿಯರ್ ಇಸ್ ದ ಫಾರ್ಮ್ಯಾಟ್ ಇಸ್ ದೇರ್. ಅದರಲ್ಲಿ ಫಸ್ಟ್ ಏನ್ ಮಾಡ್ಬೇಕ್ರಿ, ಸೇಮ್ ಐಟಮ್ಸ್ ಕಂಟಿನ್ಯೂ ಆಗ್ತಾವು. ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ನ ತಗೋಬೇಕು. ಓಕೆ, ಫಸ್ಟ್ ಇದರಲ್ಲಿ ಏನ್ ಮಾಡ್ಬೇಕು, ಓಪನಿಂಗ್ ಸ್ಟಾಕ್ ಆಫ್ ಲಾಸ್ಟ್ ಫಾರ್ಮ್ಯಾಟ್ ಅಲ್ಲಿ ಯಾವ ರೀತಿ ತಗೊಂಡಿರಲ್ಲ ಅದೇ ರೀತಿಯಲ್ಲಿ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ನ ತಗೋಬೇಕು. ಅದರಲ್ಲಿ ಏನು ಆಡ್ ಮಾಡಬೇಕು, ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಡ್ಯೂರಿಂಗ್ ದ ಇಯರ್. ಸೊ ಇವೆರಡನ್ನ ಆಡ್ ಮಾಡಿದಾಗ ನಿಮ್ಗೆ ಏನ್ ಸಿಗುತ್ತಲ್ಲ ಕರೆಕ್ಟ್ ಎಕ್ಸಾಕ್ಟ್ ಆಗಿ ನಾವು ಟೋಟಲ್ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಡ್ಯೂರಿಂಗ್ ದ ಇಯರ್ ಅಥವಾ ದ ಸ್ಟಾಕ್ ಅವೈಲೇಬಲ್ ಆರ್ ಫಿನಿಶ್ಡ್ ಗುಡ್ಸ್ ಅವೈಲೇಬಲ್ ಟು ಸೇಲ್ ಅದೆಷ್ಟದ ಅಂತ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಓಕೆ, ಅದರಲ್ಲಿ ಮತ್ತೇನು ಆಡ್ ಮಾಡಬೇಕು, ಯು ಹ್ಯಾವ್ ಟು ಆಡ್ ಪರ್ಚೇಸ್ ಆಫ್ ಮ್ಯಾನುಫ್ಯಾಕ್ಚರ್ಡ್ ಗುಡ್ಸ್ ಇಫ್ ಗಿವನ್. ಮತ್ತೇನು ಆಡ್ ಮಾಡ್ಬೇಕ್ರಿ ಇವೆರಡಕ್ಕೂ, ಇನ್ ಕೇಸ್ ನೀವು ಏನಾದರೂ ಯಾವುದಾದ್ರೂ ಫಿನಿಶ್ಡ್ ಗುಡ್ಸ್ ಅಥವಾ ಮ್ಯಾನುಫ್ಯಾಕ್ಚರ್ ನಿಮ್ಮ ಪ್ರಾಡಕ್ಟಿಗೆ ಸಿಮಿಲರ್ ಆಗಿರುವಂಥ ಪ್ರಾಡಕ್ಟ್ನ ನೀವು ಏನಾದ್ರು ಪರ್ಚೇಸ್ ಮಾಡಿದ್ರೆ ಅದನ್ನು ಆ್ಯಡ್ ಮಾಡ್ಕೋಬೇಕು. ಸೊ ಅವಾಗ ಆ್ಯಡ್ ಮಾಡಿದಾಗ ನಿಮ್ಗೆ ಏನು ನಿಮ್ಗೆ ನಂಬರ್ ಆಫ್ ಯೂನಿಟ್ಸ್ ಸಿಗುತ್ತಲ್ಲ ಅದೇನು ದ ನಂಬರ್ ಆಫ್ ಪ್ರಾಡಕ್ಟ್ಸ್ ಅವೈಲೇಬಲ್ ಫಾರ್ ದ ಸೇಲ್ ಅಂತ ಆಗುತ್ತೆ. ಸೊ ಇದರಲ್ಲಿ ನೀವು ಏನು ಲೆಸ್ ಮಾಡಬೇಕು, ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್. ಇನ್ ಕೇಸ್ ನಿಮ್ಗೆ ಕ್ಲೋಸಿಂಗ್ ಫಿನಿಶ್ಡ್ ಗುಡ್ಸ್ ಎಷ್ಟದ ಅಂತ ಗೊತ್ತಿಲ್ಲ, ಬಟ್ ಸೇಲ್ಸ್ ಅಮೌಂಟ್ ಕೊಟ್ಟಾರ, ಎಷ್ಟು ಯೂನಿಟ್ನ ನೀವು ಸೇಲ್ಸ್ ಮಾಡಿರಿ ಅಂತ ಕೊಟ್ಟಾರ. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ನಿಮ್ದು ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ಎಷ್ಟದ, ಒಂದು 500 ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ಅದ ಅಂತ ಅನ್ಕೊಳ್ಳಿ. ಓಕೆ, ದಿಸ್ ಇಸ್ ಫಾರ್ ಜಸ್ಟ್ ಫಾರ್ ಎಕ್ಸಾಂಪಲ್ ಹೇಳತ್ತೀನಿ ನಾನು. 500 ಏನದ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ಅದ. ಸೊ ನಿಮ್ಗೆ ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ ಗೊತ್ತಿಲ್ಲ, ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಕ್ಲೋಸಿಂಗ್ ಸ್ಟಾಕ್. ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ಎಷ್ಟು ಕೊಟ್ಟಾರ, 500 ಕೊಟ್ಟಾರ. ಅಂಡ್ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ ಡ್ಯೂರಿಂಗ್ ದ ಇಯರ್ ಎಷ್ಟದ, 1000 ಯೂನಿಟ್ನ ಪ್ರೊಡಕ್ಷನ್ ಮಾಡ್ಯಾರ ಅಂತ ಕೊಟ್ಟಾರ. ಓಕೆ, ಅಂಡ್ ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್ ಅಂತ ಎಷ್ಟು ಕೊಟ್ಟಾರ, 2000 ಅಂತ ಕೊಟ್ಟಾರ. ಸೊ ಇದರಲ್ಲಿ ನಿಮ್ ಕ್ಲೋಸಿಂಗ್ ಸ್ಟಾಕ್ ಎಷ್ಟಾಗುತ್ತೆ ಅಕಾರ್ಡಿಂಗ್ ಟು ದಿಸ್ ಫಾರ್ಮ್ಯಾಟ್ ಕ್ಯಾಲ್ಕುಲೇಟ್ ಮಾಡಿ ನೋಡ್ರಿ. ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ 500 ಅದ ಅಂಡ್ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಡ್ಯೂರಿಂಗ್ ದ ಇಯರ್, ನಂಬರ್ ಆಫ್ ಯೂನಿಟ್ ಪ್ರೊಡ್ಯೂಸ್ಡ್ ಡ್ಯೂರಿಂಗ್ ದ ಇಯರ್ ಅಂದ್ರೆ 2021 ದಾಗ ಎಷ್ಟು ನಂಬರ್ ಆಫ್ ಯೂನಿಟ್ನ ಪ್ರೊಡ್ಯೂಸ್ ಮಾಡ್ಯಾರ, ಎಷ್ಟು ಪ್ರಾಡಕ್ಟ್ನ ರೆಡಿ ಮಾಡ್ಯಾರ. ಇನ್ ಕೇಸ್ ನಿಮ್ದು ಏನಾದರೂ ಲೆದರ್ ಬ್ಯಾಗ್ ಪ್ರೊಡಕ್ಷನ್ ಕಂಪ್ನಿ ಇತ್ತು ಅಂದ್ರೆ ಎಷ್ಟು ಲೆದರ್ ಬ್ಯಾಗ್ಸ್ನ ರೆಡಿ ಮಾಡಿರಿ. ಇನ್ ಕೇಸ್ ಸಪೋಸ್ ನಿಮ್ ರಿಮೈನಿಂಗ್ ಲಾಸ್ಟ್ ಇಯರ್ 2020 ದಾಗ ಎಷ್ಟು ಯೂನಿಟ್ ಪ್ರೊಡಕ್ಷನ್, ಎಷ್ಟು ಯೂನಿಟ್ ಅಥವಾ ಎಷ್ಟು ಬ್ಯಾಗ್ಸ್ ರಿಮೈನಿಂಗ್ ಅದಾವ ಅಂದ್ರೆ 500 ಬ್ಯಾಗ್ಸ್ ರಿಮೈನಿಂಗ್ ಅದಾವ. ಆ 500 ಬ್ಯಾಗ್ ಪ್ರೀವಿಯಸ್ ಇಯರ್ ರೆಕಾರ್ಡ್ಸ್ ಅಥವಾ ಸೇಲ್ಸ್ ಎಕ್ಸ್ಪೀರಿಯನ್ಸ್ ಮೇಲೆ ನೀವೇನ್ ಮಾಡಿರಿ, ಈ ವರ್ಷ 1000 ಲೆದರ್ ಬ್ಯಾಗ್ಸ್ ನ ರೆಡಿ ಮಾಡಿರಿ. ಓಕೆ, ಸೊ 1000 ಲೆದರ್ ಬ್ಯಾಗ್ಸ್ ನ ರೆಡಿ ಮಾಡಿರಿ ಅಂದ್ರೆ ನಿಮ್ ಟೋಟಲ್ ಎಷ್ಟು ಯೂನಿಟ್ಸ್ ಅವೈಲೇಬಲ್ ಫಾರ್ ಸೇಲ್ ಐತ್ರಿ, ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ಪ್ಲಸ್ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ ಡ್ಯೂರಿಂಗ್ ದ ಇಯರ್ ಎರಡನ್ನೂ ಆಡ್ ಮಾಡ್ರಿ, ಇಲ್ಲಿ ಎಷ್ಟಾಗುತ್ತಾ, are you there? I am asking you only. According to the format add ಮಾಡ್ರಿ ಅವ ಎರಡನ್ನೂ. ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ಅರ್ಥ ಆಗೋಲ್ತ್ರಿ ಯಾರಿಗೂ? I am asking you only. ನಿಮ್ದು ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ 500 ಅದ. ಅದರಲ್ಲಿ ಏನು ಕ್ಲೋಸಿಂಗ್ ಸ್ಟಾಕ್ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ನಿಮ್ಗೆ ಏನೇನು ಬೇಕ್ರಿ? ದೆನ್ ಟೆಲ್ ಮಿ ದ ಆನ್ಸರ್. 500 ನಿಮ್ದು ಓಪನಿಂಗ್ ಸ್ಟಾಕ್ ಅದ. ಸೊ ಪ್ರೆಸೆಂಟ್ ಇಯರ್ ಅಲ್ಲಿ 1000 ಗೂಡ್ಸ್ ನ ಪ್ರೊಡ್ಯೂಸ್ ಮಾಡಿರಿ ಅಂಡ್ ನಿಮ್ದು ಸೇಲ್ಸ್ ಅಮೌಂಟ್, ಸೇಲ್ಸ್ ಎಷ್ಟು ಯೂನಿಟ್ ನ ಸೇಲ್ಸ್ ಮಾಡಿರಿ, 2000 ಯೂನಿಟ್ ನ ಸೇಲ್ ಮಾಡಿರಿ. ಸೊ ನಿಮ್ದು ಕ್ಲೋಸಿಂಗ್ ಸ್ಟಾಕ್ ಎಷ್ಟಾಗ್ಬೋದು, ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ಸೇಮ್ ಫಾರ್ಮ್ಯಾಟ್ ಹಾಕ್ರಿ. ಫಾರ್ಮ್ಯಾಟ್ ಅಲ್ಲಿ ಇರುವಂತ ಎಲ್ಲ ಅಮೌಂಟ್ ಎಲ್ಲ ಐಟಮ್ಸ್ ಹೇಳ್ದೆ ನಾನೀಗ. ಎಷ್ಟಾಗ್ಬೋದು ಕ್ಯಾಲ್ಕುಲೇಟ್ ಮಾಡಿ ಹೇಳ್ರಿ.
500 plus 500 is nothing but opening stock of finished goods as to the 500 ada. Then add number of units produced during the year. Number of units produced during the year ಎಷ್ಟು ಅಂತ ಇದೆ ನಾನು 1000 ಅಂತ ಇದೆ. ಸೊ ಅವೆರಡನ್ನ ಆಡ್ ಮಾಡಿ ಇಡ್ತೀರಿ. ಸೊ ಎಷ್ಟು ಅಮೌಂಟ್ ಆಗುತ್ತೆ ಅದು 1500 ಆಗುತ್ತೆ. ಸೊ ಅದರಲ್ಲಿ ಲೆಸ್ ಏನು ಮಾಡ್ಬೇಕು ನೀವು ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್. ಎಷ್ಟು ಯೂನಿಟ್ನ ಸೆಲ್ ಮಾಡಿರಿ ನೀವು 2000 ಯೂನಿಟ್ನ ಸೆಲ್ ಮಾಡಿರಿ ಅಂತ ಹೇಳಿದೆ ನಾನು. ಓಕೆ, ಸೊ ಡ್ಯೂರಿಂಗ್ ದ ಇಯರ್ ಎಷ್ಟು ಸೇಲ್ ಮಾಡಿರಿ 2000 ಸೆಲ್ ಮಾಡಿರಿ. ಸೊ 2000 ನಲ್ಲಿ 1500 ಲೆಸ್ ಮಾಡಿದ್ರೆ ಎಷ್ಟಾಗುತ್ತೆ ಅಮೌಂಟ್ ನಿಮ್ದು ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್? $500 ಆಯ್ತಾ? ಸೊ ದಟ್ 500 is nothing minus 500 ಅಲ್ಲ, ಜಸ್ಟ್ 500. ಇಲ್ಲಿ ನೀವು ಅಮೌಂಟ್ ತಗೊಳಕತ್ತಿಲ್ಲ, ಜಸ್ಟ್ ಯೂನಿಟ್ಸ್ ತಗೊಳಕತ್ತೀರಿ. ಇನ್ ಕೇಸ್ ನೀವು ಅಮೌಂಟ್ಸ್ ತಗೊಂಡಾಗ ಅಷ್ಟೇ ಪ್ಲಸ್ ಮೈನಸ್ ಹಾಕ್ಬೇಕು. ಯೂನಿಟ್ಸ್ ಮೆಜರ್ಮೆಂಟ್ ಮೇಲೆ ಯೂನಿಟ್ಸ್ ಕ್ವಾಂಟಿಟಿ ಒಳಗಂತ ತಗೊಂಡಾಗ ನಿಮ್ದು ಕ್ವಿಂಟಾಲ್ ಈ ರೀತಿ ತಗೊಂಡಾಗ ಅಲ್ಲಿ ನೀವು ಮೈನಸ್ ಪ್ಲಸ್ ಹಾಕಕ್ ಹೋಗ್ಬೇಡ್ರಿ. ಜಸ್ಟ್ ಎಷ್ಟು ಯೂನಿಟ್ಸ್ ಆಯ್ತು ಇಲ್ಲಿ, ಎಷ್ಟು ಯೂನಿಟ್ಸ್ ಅದ ನಿಮ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ಆಯ್ತು 500 ನಿಮ್ದು ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್. ಓಕೆ, ಅಂಡರ್ಸ್ಟುಡ್ ದಿಸ್ ಫಾರ್ಮ್ಯಾಟ್ ಹೌ ಟು ಕ್ಯಾಲ್ಕುಲೇಟ್ ದಿ ಕ್ಲೋಸಿಂಗ್ finished goods if closing stock is not at all given. In case nimdu format nimdu problem naga closing stock kottidilla andra, if it is not given closing stock kottilla andra ee format hakondu ನೀವು closing stock na calculate ಮಾಡಬೇಕು. Understood? ಯಾ ಕ್ಯಾಲ್ಕುಲೇಟ್ ಮಾಡಬೇಕ್ರಿ ಇವನ್ನೆಲ್ಲ ಅಂತಂದ್ರೆ you have to deduct this closing stock in the cost sheet. Cost of production ಮಾಡಬೇಕಾದ್ರೆ less or add opening stock of finished goods less closing stock of finished goods ಮಾಡ್ತೀರಿ ನೆನಪದರಿ. so that for that purpose you have to deduct ಇದನ್ನ ಮೈನಸ್ ಮಾಡಬೇಕನ್ನೋ ಇಂಟೆನ್ಷನ್ ಇಂದ ಈ ಫಾರ್ಮ್ಯಾಟ್ ಹಾಕೊಂಡು ನೀವು ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಅಂಡರ್ಸ್ಟುಡ್? ಎಲ್ಲರಿಗೂ ಇದು ಫಾರ್ಮ್ಯಾಟ್ ಅರ್ಥ ಆಯ್ತ್ರಿ? Okay, then the next one is yes, finding out the number of units produced or manufactured if the number of unit produced is not given. Yes, see ನೀವು ಎಲ್ಲಾ ಪ್ರಾಬ್ಲಮ್ಸ್ ಅಲ್ಲೂ ಇವಾಗ ಏನು 2 ವರ್ಕಿಂಗ್ ನೋಟ್ ಮಾಡಿದ್ರಲ್ಲ, ಈ 2 ವರ್ಕಿಂಗ್ ನೋಟ್ ಅಲ್ಲಿ ನೀವು ಏನೇನು ನೋಡಿದ್ರಿ ಫಾರ್ಮ್ಯಾಟ್ ಅಲ್ಲಿ ಎರಡು ಕಡೆ ಏನ್ ನೀಡ್ ಅದ ದಟ್ ಈಸ್ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಡ್ಯೂರಿಂಗ್ ದ ಇಯರ್. ನೀವು ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು, ಅದು ಆ ಫಿಗರ್ ಬೇಕು. ಇಫ್ ಯು ವಾಂಟ್ ಟು ಕ್ಯಾಲ್ಕುಲೇಟ್ ದ ಸೇಲ್ಸ್ ಅಮೌಂಟ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೂ ಆ ಅಮೌಂಟ್ ಬೇಕು, ಸೊ ಆ ಫಿಗರ್ ಬೇಕು. ಸೊ ಇಫ್ ಅದೇ ಎಷ್ಟು ಯೂನಿಟ್ ನ ಪ್ರೊಡ್ಯೂಸ್ ಮಾಡಿಲ್ಲ ಅಂತ ನಿಮ್ಗೆ ಕೊಟ್ಟಿಲ್ಲ ಅಂತಂದ್ರೆ ಅದನ್ನ ಯಾವ ರೀತಿ ಹೆಂಗ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ಹಿಯರ್ ಇಸ್ ದ ಫಾರ್ಮ್ಯಾಟ್. ಫಸ್ಟ್ ಏನ್ ತಗೋಬೇಕ್ರಿ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್. ಸೊ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ಇಫ್ ಅದನ್ನ ಫಿಗರ್ ಅದನ್ನ ಅಮೌಂಟ್ ಕೊಟ್ಟಿದ್ರ ಆ ಅಮೌಂಟ್ ನ ತಗೋಬೇಕು. ಇಲ್ಲ ಅಂತಂದ್ರೆ ಯಾವ ರೀತಿ ಮಾಡಿದ್ರಿ ಈಗ ಫಸ್ಟ್ ಅದ ಇಫ್ ದ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ಕೊಟ್ಟಿಲ್ಲ ಅಂತಂದ್ರ ಅಲ್ಲೇನ್ ಮಾಡ್ಬೇಕ್ರಿ ಅದನ್ನ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಬೇಕು. ಅದನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು, ಫಸ್ಟ್ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ನ ತಗೋಬೇಕು. ಅದಕ್ಕೆ ಏನ್ ಆಡ್ ಮಾಡ್ತೀರಿ, ಇಫ್ ದ ಯೂನಿಟ್ ಪ್ರೊಡ್ಯೂಸ್ಡ್ ಕೊಟ್ಟಿದ್ರೆ ಅದನ್ನ ತಗೊಳ್ಳೋದು, ಇಲ್ಲ ಅಂದ್ರೆ ಮ್ಯಾನುಫ್ಯಾಕ್ಚರ್ ಕೊಟ್ಟಿದ್ರೆ ಅದನ್ನ ತಗೋಬೇಕು. ಓಕೆ, ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ನ ಫಸ್ಟ್ ಅದನ್ನ ತಗೊಂಡು ಅದಕ್ಕೆ ಏನ್ ಆಡ್ ಮಾಡಬೇಕು, ಯು ಹ್ಯಾವ್ ಟು ಆಡ್ ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್ ಡ್ಯೂರಿಂಗ್ ದ ಇಯರ್. ಇಫ್ ಎಷ್ಟು ಯೂನಿಟ್ ನ ಎಷ್ಟು ಪ್ರಾಡಕ್ಟ್ ನ ನೀವು ಸೆಲ್ ಮಾಡಿರಿ, ಇವಾಗ ನೀವು 2021ಗೆ ನೀವು ಕ್ಯಾಲ್ಕುಲೇಟ್ ಮಾಡತ್ತೀರಿ ಅಂತಂದ್ರೆ ಎಷ್ಟು ಯೂನಿಟ್ ನ ಪ್ರೊಡ್ಯೂಸ್ ಮಾಡಿದ್ರೆ ಅಂತ 2021ಗೆ ನೀವು ಕ್ಯಾಲ್ಕುಲೇಟ್ ಮಾಡತ್ತಿದ್ರೆ, ಸೊ 2021ದಾಗ at the end of the year ನಿಮ್ ಸೇಲ್ಸ್ ಎಷ್ಟಾಗಿರುತ್ತಾ ಸೇಲ್ಸ್ ಅಮೌಂಟ್ ಅಂತ ಕೊಟ್ಟಿರ್ತೀರಿ. ಓಕೆ, ಎಷ್ಟು ಯೂನಿಟ್ ನ ಸೇಲ್ಸ್ ಮಾಡಿದ್ರೆ ಅಂತ ನಿಮ್ ಫಿಗರ್ ಗೊತ್ತಿರುತ್ತಾ, ಸೊ ಅದನ್ನ ಆಡ್ ಮಾಡಬೇಕು. ಸಿ ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ಅಂದಲ್ಲಿ ಅಮೌಂಟ್ ತಗೋಬಾರ್ದು, ಯು ಹ್ಯಾವ್ ಟು ಟೇಕ್ ಯೂನಿಟ್ಸ್. ಎಷ್ಟು ಯೂನಿಟ್ಸ್ ರಿಮೈನಿಂಗ್ ಅದಾವ ಇಲ್ಲಿ ಯಾವುದೇ ನೀವು ಈ ಎಲ್ಲ ವರ್ಕಿಂಗ್ ನೋಟ್ಸ್ಗೆ ನೀವು ಏನ್ ಮಾಡ್ಬೇಕು ಯೂನಿಟ್ಸ್ ಬೇಸ್ ಮೇಲೆ ತಗೋಬೇಕ್ರಿ, ಅಮೌಂಟ್ ನ ತಗೋಬಾರ್ದು. ಓಕೆ,
ಸೊ ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್ ಡ್ಯೂರಿಂಗ್ ದ ಇಯರ್, ಎಷ್ಟು ಯೂನಿಟ್ನ ನೀವು ಸೆಲ್ ಮಾಡಿರಿ ಅದನ್ನ ಆ್ಯಡ್ ಮಾಡಿಡಬೇಕು. ಸೊ ಅದರಲ್ಲಿ ಏನು ಲೆಸ್ ಮಾಡಬೇಕು, ಯು ಹ್ಯಾವ್ ಟು ಲೆಸ್ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್. ಸೊ ಅದನ್ನ ಲೆಸ್ ಮಾಡಿದ್ರೆ ನಿಮ್ಗೆ ಎಷ್ಟು ಯೂನಿಟ್ನ ಪ್ರೊಡ್ಯೂಸ್ ಮಾಡಿರಿ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಯಾವ ಬೇಸ್ ಮೇಲೆ ಅಂತಂದ್ರೆ, ಸಿ ಕ್ಲೋಸಿಂಗ್ ಸ್ಟಾಕ್ ಅಂದ್ರೆ ಏನು, ಅಟ್ ದ ಎಂಡ್ ಆಫ್ ದ ಇಯರ್ ಅಲ್ಲಿ ನಿಮ್ಗೆ ಎಷ್ಟು ರಿಮೈನಿಂಗ್ ಗೂಡ್ಸ್ ಅದ, ಸೇಲ್ಸ್ ಆದ್ಮೇಲೆ ನಿಮ್ಮ ಗೋಡನ್ ಅಲ್ಲಿ ಏನ್ ಪ್ರಾಡಕ್ಟ್ಸ್ ಉಳಿದಿರ್ತಾವಲ್ರಿ, ಏನ್ ಸ್ಟಾಕ್ ಉಳಿದಿರ್ತದಲ್ಲ ಅದಕ್ಕೆ ಕ್ಲೋಸಿಂಗ್ ಸ್ಟಾಕ್ ಅಂತ ಕರೀತಾರೆ, ಆಫ್ಟರ್ ದ ಸೇಲ್ಸ್. ಸೊ ಆಫ್ಟರ್ ಸೇಲ್ಸ್ ಎಷ್ಟು ಕ್ಲೋಸಿಂಗ್ ಸ್ಟಾಕ್ ಅದ, ಎಷ್ಟು ಮೇ ಬಿ ಸಪೋಸ್ ನಿಮ್ದು ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ಎಷ್ಟದ, ಒಂದು 500 ಅದ ಅಂತ ಅನ್ಕೊಳ್ಳಿ. ಓಕೆ, ಸೊ ಅದರಲ್ಲಿ ನೀವು ಈ ವರ್ಷ ನೀವು 1000 ಯೂನಿಟ್ ನ ಸೆಲ್ ಮಾಡಿರಿ. ಓಕೆ, ನಿಮ್ದು ಕ್ಲೋಸಿಂಗ್ ಸ್ಟಾಕ್ ಎಷ್ಟದ, 500 ಅದ. ಸೊ ನೀವು ಎಷ್ಟು ಯೂನಿಟ್ ನ ಸೆಲ್ ಮಾಡಿರಿ, 1000 ಯೂನಿಟ್ ನ ಸೆಲ್ ಮಾಡಿರಿ ಅಂತ ಅನ್ಕೊಳ್ಳಿ. ಓಕೆ, 1000 ಆಡ್ ಮಾಡಿದ್ರೆ ಎಷ್ಟಾಗುತ್ತೆ, ಇದು 1500 ಆಗುತ್ತಾ. ಓಕೆ, 1500 ಆಯ್ತ್ರಿ. ಸೊ ಅದರಲ್ಲಿ ಲೆಸ್ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್. ಸೊ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ಒಂದು 300 ಅದ ಅಂತ ಅನ್ಕೊಳ್ಳಿ. ಓಕೆ, ಎಷ್ಟ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ಅಂದ್ರೆ ಪ್ರೀವಿಯಸ್ ಇಯರ್, ಲಾಸ್ಟ್ ಇಯರ್ ಏನ್ ಗೂಡ್ಸ್ ನೀವು ಸ್ಟಾಕ್ ಅಂತ ಇಟ್ಟಿರ್ತಿರಲ್ಲ ಅದನ್ನೇನ್ ಕಂಟಿನ್ಯೂ ಮಾಡ್ಕೊಂಡ್ ಬಂದಿರ್ತಿರಲ್ಲ, ಫಸ್ಟ್ ಅದನ್ನೇ ಸೆಲ್ ಮಾಡಿರ್ತೀರಿ, ಅದನ್ನೇ ಕ್ಯಾರಿ ಔಟ್ ಮಾಡ್ಕೊಂಡ್ ಬಂದಿರ್ತಿರಲ್ಲ. ಸೊ ಅದು ಎಷ್ಟು ಗೂಡ್ಸ್ ನಿಮ್ಮಲ್ಲಿ ಮೊದಲೇ ಇತ್ತು ಅಂತ ಇದನ್ನ ರೆಕಾರ್ಡ್ ಅಲ್ಲಿ ಅದನ್ನ ಒಂದು 300 ಅದ ಅಂತಂದ್ರೆ 1500 ಮೈನಸ್ 300 ಎಷ್ಟು ಯೂನಿಟ್ ನೀವು ಪ್ರೊಡ್ಯೂಸ್ ಮಾಡ್ದಂಗೆ ಆಯ್ತ್ರಿ 1 ಇಯರ್ ಅಲ್ಲಿ, 1200 ಯೂನಿಟ್ಸ್ ನ ನೀವು ಟೋಟಲ್ ಆಗಿ ಪ್ರೊಡಕ್ಷನ್ ಮಾಡ್ದಂಗೆ ಆಯ್ತು. ಸೊ ಅಂಡರ್ಸ್ಟುಡ್ ದಿಸ್ ಫಾರ್ಮ್ಯಾಟ್, ಇದು ಫಾರ್ಮ್ಯಾಟ್ ಅರ್ಥ ಆಯ್ತ್ರಿ. ಇದು ದಿಸ್ ಒನ್ ಫಾರ್ಮ್ಯಾಟ್. ಅಥವಾ ಇನ್ ಕೇಸ್ ಇದು ಬಿಟ್ಟು ಇನ್ನೂ ಒಂದು ಫಾರ್ಮ್ಯಾಟ್ ಅದ ರೀ. ಯಾವ ಫಾರ್ಮ್ಯಾಟ್ ಅಂತಂದ್ರ, ಸಿ this is another way to calculate the number of units produced or manufactured during the year. So ಯಾವ ಏನೇನದ ನೋಡ್ರಿ ಇದರಲ್ಲಿ, ಸೇಮ್ ಅಗೇನ್ ಫಸ್ಟ್ ಗೆ ಏನ್ ತಗೋತೀರಿ, ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ತಗೋಬೇಕು. ಅದು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೇಕಂತ ಗೊತ್ತದ. ಮತ್ತೆ ಅದರಲ್ಲಿ ಏನ್ ಆಡ್ ಮಾಡ್ಬೇಕು, ಸೇಮ್ ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್. ಸೊ ನಿಮ್ದು ರಿಮೈನಿಂಗ್ ಆಫ್ಟರ್ ಸೇಲ್ಸ್ ಆದ್ಮೇಲೆ ಸ್ಟಾಕ್ ಎಷ್ಟು, ರಿಮೈನಿಂಗ್ ಸ್ಟಾಕ್ ಎಷ್ಟದ, ಅದು ಎಷ್ಟು ಉಳಿದದ ಅದನ್ನ ರೆಕಾರ್ಡ್ ಅಲ್ಲಿ ಫಸ್ಟ್ ಅದನ್ನ ಹಾಕೋದು. ಅದಾದ್ಮೇಲೆ ಆಡ್ ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್, ಈ ವರ್ಷ ಎಷ್ಟು ಸೇಲ್ಸ್ ಮಾಡಿರಿ. ಸೊ ಅದ್ರಲ್ಲಿ ಮತ್ತೇನ್ ಲೆಸ್ ಮಾಡಬೇಕು, ಲೆಸ್ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್, ಅದನ್ನ ಲೆಸ್ ಮಾಡಿದ್ರೆ ನಿಮ್ಗೆ ಎಷ್ಟು ಯೂನಿಟ್ ಪ್ರೊಡಕ್ಷನ್ ಮಾಡಿದ್ರೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸಪೋಸ್ ಇಫ್ ನೀವೇನಾದ್ರೂ ಪರ್ಚೇಸ್ ಮಾಡಿದ್ರಿ ಫಿನಿಶ್ಡ್ ಗುಡ್ಸ್ ಅಥವಾ ಏನಾದ್ರು ರೆಡಿಮೇಡ್ ಗೂಡ್ಸ್ ನ ನಿಮ್ದು ಶಾರ್ಟೇಜ್ ಅಂತ ಬಿದ್ದಾಗ ಏನಾದ್ರು ನೀವು ಪರ್ಚೇಸ್ ಮಾಡಿದ್ರಿ, ಸಪ್ಲೈಯರ್ಗೆ ಯೂನಿಟ್ಸ್ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಸಪ್ಲೈ ಮಾಡ್ಬೇಕಾದ್ರೆ ಏನಾದ್ರು ಶಾರ್ಟೇಜ್ ಬಿತ್ತಂತ ಎಕ್ಸ್ಟ್ರಾ ಏನಾದ್ರು ಪರ್ಚೇಸ್ ಮಾಡಿದ್ರ ಅದನ್ನು ನೀವು ಇಲ್ಲಿ ಲೆಸ್ ಮಾಡ್ಕೋಬೇಕು. ಲೆಸ್ ಮಾಡ್ಕೊಂಡ್ರೆ ಏನ್ ನಿಮ್ಗೆ ರಿಮೈನಿಂಗ್ ಯೂನಿಟ್ಸ್ ಉಳಿತಾವಲ್ಲ ಆ ಯೂನಿಟ್ಸ್ಗೆ ಏನಂತ ಕರೀತಾರೆ, ನಂಬರ್ ಆಫ್ ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ಡ್ ಆರ್ ಪ್ರೊಡ್ಯೂಸ್ಡ್. ಅಂಡರ್ಸ್ಟುಡ್, ದಿಸ್ ಇಸ್ ಅ ಸೆಕೆಂಡ್ ಮೆಥಡ್ ಫಾರ್ ಕ್ಯಾಲ್ಕುಲೇಟಿಂಗ್ ದಿ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಆರ್ ಮ್ಯಾನುಫ್ಯಾಕ್ಚರ್ಡ್. ಇಲ್ಲಿ ಪರ್ಚೇಸ್ ಆಫ್ ಫಿನಿಶ್ಡ್ ಗುಡ್ಸ್ ಎದಕ್ಕೆ ಮಾಡ್ಬೇಕಂದ್ರೆ ಇದನ್ನು ನೀವು ನಿಮ್ ಸ್ಟಾಕ್ ಅಂತಾನೆ ಕನ್ಸಿಡರ್ ಮಾಡಿರ್ತೀರಿ. ಬೇರೆ ಫ್ಯಾಕ್ಟ್ರಿಯಿಂದನೇ ನೀವು ಏನಾದ್ರು ರೆಂಟಲ್ ಬೇಸ್ ಮೇಲೆ ಅಥವಾ ನೀವು ಶಾರ್ಟೇಜ್ ಅಂತ ಬಿದ್ದಾಗ ನೀವು ಪರ್ಚೇಸ್ ಮಾಡ್ಕೊಂಡು ತಗೊಂಡ್ಬಂದ್ರೆ ದಟ್ ಈಸ್ ಅ ಎಕ್ಸ್ಪೆನ್ಸ್ ಟು ಪೀಪಲ್. ಅಂಡ್ ದ ಸೇಮ್ ವೇ ದಟ್ ವಿಲ್ ಬಿ ಕನ್ಸಿಡರ್ ಆಸ್ ಎ part of your total stock or total sales. For that purpose we have to deduct that one to the, ನೀವು ಇಲ್ಲಿ ಅದನ್ನ ನೀವು ಪರ್ಚೇಸ್ ಮಾಡ್ಕೊಂಡು ತಗೊಂಡ್ಬಂದಿರ್ತೀರಿ ನಿಮ್ಮ ಫ್ಯಾಕ್ಟ್ರಿದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿರಲ್ಲ ಅದನ್ನ. ಫಾರ್ ದ್ಯಾಟ್ ಪರ್ಪಸ್ ವಿ ಹ್ಯಾವ್ ಟು ಡಿಡಕ್ಟ್ ದಟ್ ಅಮೌಂಟ್ ಹಿಯರ್ ಆರ್ ಯೂನಿಟ್ಸ್ ಹಿಯರ್. ಎಷ್ಟು ಗೂಡ್ಸ್ ನೀವು ಪರ್ಚೇಸ್ ಮಾಡ್ಕೊಂಡ್ ಬಂದಿರ್ತಿರಲ್ಲ ಅಷ್ಟು ಅಮೌಂಟ್, ಅಷ್ಟು ಯೂನಿಟ್ ನ ನೀವು ಇಲ್ಲಿ ಲೆಸ್ ಮಾಡ್ಕೋಬೇಕು. ಯಾಕಂದ್ರೆ ಆ ಯೂನಿಟ್ಸ್ ನಿಮ್ಮ ಫ್ಯಾಕ್ಟ್ರಿದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿಲ್ಲ. ನೀವು ಕ್ಲೋಸಿಂಗ್ ಸ್ಟಾಕ್ ಅಂತ ತಗೊಂಡಾಗ ಸಮಟೈಮ್ಸ್ ಅದನ್ನು ಆ್ಯಡ್ ಆಗಿರುತ್ತೆ. ಫಾರ್ ದ್ಯಾಟ್ ಪರ್ಪಸ್ ಏನು ಮಾಡಬೇಕು, ಸಪೋಸ್ ನಿಮ್ದು ಏನಾದರೂ ಎಷ್ಟು ನಿಮ್ಗೆ 1000 ಮಟೀರಿಯಲ್ಸ್ ನೀವು ಆರ್ಡರ್ ಮಟೀರಿಯಲ್ಸ್ದು ಪ್ರಾಡಕ್ಟ್ಸ್ ಆರ್ಡರ್ಸ್ ಬಂದ ಅಂತ ಅನ್ಕೋರಿ. ಔಟ್ ಆಫ್ 1000 ಅಲ್ಲಿ ನೀವು ಜಸ್ಟ್ 950 ಅಥವಾ 900 ಅಷ್ಟೇ ನಿಮ್ಗೆ ರಿಮೈನಿಂಗ್ ಸ್ಟಾಕ್ ಓದೋದ, ಅದನ್ನ ಅಷ್ಟೇ ನೀವು ಪ್ರೊಡ್ಯೂಸ್ ಮಾಡಿದ್ರೆ ಅದನ್ನೆಲ್ಲರೂ ನೀವು ಸೇಲ್ ಮಾಡ್ತೀರಿ. ಇನ್ನ 100 ಶಾರ್ಟೇಜ್ ಅದಲ್ಲ, ಸೊ ಬೇರೆ ಫ್ಯಾಕ್ಟ್ರಿಯಿಂದ ಏನ್ ಮಾಡ್ತೀರಿ ನೀವು ಪರ್ಚೇಸ್ ಮಾಡ್ಕೋತೀರಿ. ಇನ್ನು 100 ಅಥವಾ ಎಮರ್ಜೆನ್ಸಿ ಎಕ್ಸ್ಟ್ರಾ ಇರಲಿ ಅಂತ 150 ಪ್ರಾಡಕ್ಟ್ ನೀವು ಪರ್ಚೇಸ್ ಯೂನಿಟ್ ನ ಪರ್ಚೇಸ್ ಮಾಡ್ಕೊಂಡ್ ಬಂದಿದ್ರ
100 ಆಡ್ ಮಾಡಿ 1000 ಸಪ್ಲೈಯರ್ ಸೆಲ್ ಮಾಡ್ತೀರಿ, ಇನ್ನು 50 ಏನ್ ಮಾಡ್ತೀರಿ ಆಸ್ ಎ ಸ್ಟಾಕ್ ಅಂತ ಮೇಂಟೈನ್ ಮಾಡ್ತೀರಲ್ಲ. ಬಟ್ ಆ 50 ಏನದ ನೀವು ಪ್ರೊಡ್ಯೂಸ್ ಮಾಡಿದ್ದಲ್ಲ, ನಿಮಗೆ ಸ್ಟಾಕ್ ಅಂತ ಇರ್ಬೋದು ಅಥವಾ ನೀವು ಬಟ್ ಅದು ಪ್ರೊಡ್ಯೂಸ್ ನೀವು ಫ್ಯಾಕ್ಟ್ರಿದಲ್ಲಿ ಪ್ರೊಡಕ್ಷನ್ ಮಾಡಿದ್ದಲ್ಲ. ನಿಮಗೆ ಏನ್ ಬೇಕು, ನಿಮ್ದು ಫ್ಯಾಕ್ಟ್ರಿದಲ್ಲಿ ಎಷ್ಟು ಯೂನಿಟ್ ನ ಪ್ರೊಡಕ್ಷನ್ ಮಾಡಿರಿ ಈ ಪ್ರೆಸೆಂಟ್ ಇಯರ್ ಅಲ್ಲಿ, ಅದಷ್ಟೇ ನಿಮ್ಗೆ ಕ್ಯಾಲ್ಕುಲೇಟ್ ಬೇಕಾಗಿದೆ, ಅದಷ್ಟೇ ಕ್ಯಾಲ್ಕುಲೇಷನ್ ಬೇಕಾಗಿದೆ. ಸೊ ಅದಕ್ಕೆ ಏನ್ ಮಾಡ್ಬೇಕು, ಇಲ್ಲಿ ಲೆಸ್ ಪರ್ಚೇಸ್ ಆಫ್ ಫಿನಿಶ್ಡ್ ಗುಡ್ಸ್ ಏನ್ ಮಾಡ್ಬೇಕು, ಲೆಸ್ ಮಾಡ್ಬೇಕು. ಅಂಡರ್ಸ್ಟೂಡ್ ದಿಸ್ ಫಾರ್ಮ್ಯಾಟ್? ಅರ್ಥ ಆಯ್ತ್ರಿ? Understood or not? Yes. Okay. So this is all about theory part of the unit and output costing. So in our next class, we will start the theory part of joint contract costing or job costing. Okay. We will start the theory part of job costing itself. Is it clear? Problems ನಿಮ್ಗೆ ಇವಾಗೆ ಸ್ಟಾರ್ಟ್ ಮಾಡಲ್ರಿ, ಇನ್ನ ಸ್ವಲ್ಪ ಒಂದು ಆಫ್ಟರ್ 1 week or ಸ್ವಲ್ಪ 10 days ಆದ್ಮೇಲೆ ಸ್ಟಾರ್ಟ್ ಮಾಡ್ತೀನಿ. ಸೊ ಫಸ್ಟ್ ವಿ ವಿಲ್ ಕಂಪ್ಲೀಟ್ ದ ಥಿಯರಿ ಪಾರ್ಟ್ ಆಫ್ ಜಾಬ್ ಕಾಸ್ಟಿಂಗ್ ಆಲ್ಸೋ. ಓಕೆ, ಆ್ಯಂಡ್ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ. ಟ್ರೈ ಟು ಅಟೆಂಡ್ ಆಲ್ ದ ಕ್ಲಾಸಸ್. ಒಬ್ರು ಕ್ಲಾಸಿಗೆ ಅಟೆಂಡ್ ಆಗೋದು, ಒಬ್ರು ಕ್ಲಾಸಿಗೆ ಬಿಡೋದು ಮಾಡಕ್ಕೆ ಹೋಗ್ಬೇಡ್ರಿ. ಓಕೆ, ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.